ಯೆಹೋವನೇ, ಅನೇಕರು ನನ್ನ ದುಸ್ಥಿತಿಗೆ ಬೆರಗಾಗುತ್ತಾರೆ, ಆದರೂ ನೀನು ನನಗೆ ಬಲವಾದ ಆಶ್ರಯಸ್ಥಾನವಾಗಿರುತ್ತೀ. ಮಂಗಳವಾರ 17 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 49ನೇ ಕೀರ್ತನೆಯ 20ನೇ ವಚನ. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಪಶುಗಳಂತೆಯೇ ಇಲ್ಲವಾಗುತ್ತಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಈ ಲೋಕದ ಯಾವ ಘನ ಸ್ಥಿತಿಯೂ ನಮ್ಮನ್ನು ಉಳಿಸಲಾರದು, ದೇವರು ಮಾತ್ರ ಉಳಿಸಬಲ್ಲನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಘನ ಸ್ಥಿತಿ ನಮ್ಮನ್ನು ಉಳಿಸದು. ಕರ್ತನಲ್ಲಿ ಪ್ರಿಯವಾದವರೇ, ಕೀರ್ತನೆಗಾರನು ಈ ಒಂದು ಕೀರ್ತನೆಯಲ್ಲಿ ಮನುಷ್ಯನು ಯಾವ ರೀತಿಯಲ್ಲೂ ಯಾವುದಕ್ಕೂ ಹೆದರಬಾರದು, ಈ ಲೋಕದ ಯಾವ ಶಕ್ತಿಯೂ ನಮ್ಮನ್ನು ಅಳಿಸಲಾಗದು, ನಮ್ಮನ್ನು ಉಳಿಸುವಂಥದ್ದು ದೇವರೇ, ಈ ಲೋಕದ ಯಾವ ವಿಚಾರವೂ ನಮ್ಮನ್ನು ಉಳಿಸಲಾರದು ಎಂಬುದಾಗಿ ಈ ಕೀರ್ತನೆಯಲ್ಲಿ ಹೇಳುವಂತವನಾಗಿದ್ದಾನೆ. ಬಹಳ ಘನವಾದಂಥ ಸ್ಥಿತಿಯುಳ್ಳವನು ಅನೇಕ ಸಂದರ್ಭದಲ್ಲಿ ಅವಿವೇಕಿಯಾಗಿ, ಅಂದರೆ ತನ್ನಲ್ಲಿರ್ತಕ್ಕಂಥ ಸ್ಥಾನಮಾನಗಳು, ಆಸ್ತಿ, ಅಂತಸ್ತು ಇವುಗಳು ತನ್ನೊಂದಿಗೆ ಇರುತ್ತದೆ, ತಾನು ಅದರಲ್ಲಿ ಬಹಳಷ್ಟು ಗರ್ವ ಪಡುವಂತವನಾಗಿದ್ದಾನೆ. ಆದರೆ ನಾಶವಾಗಬೇಕಾದರೆ ಅಥವಾ ತನ್ನ ಜೀವನದ ಕಡೆಯಲ್ಲಿ ಎಲ್ಲವನ್ನು, ಅಂದರೆ ಸಾಯುವಾಗ ಯಾವುದು ತನ್ನೊಂದಿಗೆ ತೆಗೆದುಕೊಳ್ಳಲಾರದೆ ತಾನು ಯಾವ ರೀತಿಯಲ್ಲಿ ಪಶುಗಳು ಸಾಯುತ್ತವೋ ಅದೇ ರೀತಿಯಲ್ಲಿ ಸಾಯುವಂತವನಾಗಿದ್ದಾನೆ. ಹಾಗೆಂದರೆ ವಿವೇಕವುಳ್ಳವನು ತನ್ನಲ್ಲಿರ್ತಕ್ಕಂಥ ಆಸ್ತಿ, ಸ್ಥಾನಮಾನಗಳು ಇವುಗಳಲ್ಲಿ ಭರವಸೆ ಇಡದೆ ತಾನು ದೇವರು ತನ್ನನ್ನು ಉಳಿಸುತ್ತಾನೆ ಎಂಬಂಥ ರೀತಿಯಲ್ಲಿ ಭರವಸೆ ಇಡುವಂಥದ್ದು ದೇವರ ಮೇಲೆ ಆಗಿದ್ದರೆ ಅಂಥವನು ವಿವೇಕಿಯಾಗಿ ಉಳಿಯುವಂಥವನು, ದೇವರು ಉಳಿಸಿ ನಿತ್ಯ ಜೀವಕ್ಕೂ ಅವನನ್ನು ಸೇರಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲವೂ ನಶ್ವರವೇ, ಯಾವುದೂ ನಮ್ಮನ್ನು ಉಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಾದರೂ ನಮ್ಮನ್ನು ಮರಣದ ಬಾಯಿಂದಲೂ ಬಿಡಿಸುವಂಥವನು, ನಾಶವಾಗುವಂಥ ಸ್ಥಿತಿಯಿಂದಲೂ ಬಿಡಿಸುವಂಥವನಾಗಿ ನಮ್ಮನ್ನು ಉಳಿಸಿ ರಕ್ಷಿಸಿ ನಿರಂತರ ನಾವು ಇರಲಿಕ್ಕಾಗುವಂತೆ ಮಾಡುವಂಥವನಾಗಿದ್ದಾನೆ. ನಮಗೆ ಇರ್ತಕ್ಕಂಥದ್ದು ಯಾವುದೂ ನಮ್ಮನ್ನು ಉಳಿಸುವುದಿಲ್ಲ ಎಂಬುದಾಗಿ ತಿಳ್ಕೊಳ್ಳುವಂಥದ್ದೇ ವಿವೇಕತನ. ಇರುವಂಥದ್ದನ್ನು ಅನುಭವಿಸಿ ಕೊಟ್ಟಂಥದ್ದು ದೇವರೇ, ಆದರೆ ನನ್ನನ್ನು ಉಳಿಸುವಂಥದ್ದು ದೇವರೇ ಎಂಬಂಥ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ನಾವು ಜ್ಞಾನದಿಂದ ದೇವರನ್ನು ಒಪ್ಪಿಕೊಂಡು ದೇವರಿಗೆ ಉತ್ತಮವಾದಂಥ ಮಕ್ಕಳಾಗಲಿಕ್ಕೆ ಸಾಧ್ಯವಾಗ್ತದೆ. ನಾವು ದೇವರ ಮಕ್ಕಳಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ನಮ್ಮಲ್ಲಿ ಇರತಕ್ಕಂಥ ಅವಿವೇಕತನವನ್ನು ತೆಗೆದು ನೀನು ಮಾತ್ರ ನಮ್ಮನ್ನು ಉಳಿಸಬಲ್ಲೆ ಎಂಬ ನಂಬಿಕೆಯನ್ನು ದೃಢಪಡಿಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.